ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಭಕ್ತಿ ಪಂಥದ ಈ ಒಂದು ತರಗತಿಯೊಳಗೆ ಪುರಂದರದಾಸರು ಮತ್ತು ಕನಕದಾಸರ ಬಗ್ಗೆ ಈ ಒಂದು ತರಗತಿಯೊಳಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಹಾಗಾದರೆ ಮೊದಲನೇದಾಗಿ ಪುರಂದರದಾಸರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಪುರಂದರದಾಸರ ಒಂದು ಕಾಲಾವಧಿ ನೋಡೋದಾದ್ರೆ 1484ರಿಂದ 1564 ಈ ಒಂದು ಪುರಂದರದಾಸರ ಒಂದು ಕಾಲಾವಧಿಯನ್ನು ನೋಡ್ತಾ ಹೋಗ್ತೀವಿ. ದಾಸರೆಂದರೆ ಪುರಂದರದಾಸರೇ ಅಂತಂದು ಅವರ ಗುರುಗಳಾದಂಥ ವ್ಯಾಸರಾಯರಿಂದ ಪ್ರಶಂಸೆಯನ್ನು ಪಡ್ತಾ ಹೋಗ್ತಾರೆ. ಯಾರು? ಈ ಪುರಂದರದಾಸರು. ಅವ್ರ ಜೊತೆ ಯಾವ ರೀತಿ ಪ್ರಶಂಸೆ? ದಾಸರೆಂದರೆ ಪುರಂದರದಾಸರೇ ಅಂತಂದು ವ್ಯಾಸರಾಯರಿಂದ ಪ್ರಶಂಸೆಯನ್ನು ಪಡ್ತಾ ಹೋಗ್ತಾರೆ. ಆ ವೈಷ್ಣವ ಭಕ್ತಿ ಪಾರಮ್ಯದ ಒಂದು ಸಂಕೀರ್ತನೆಗಳ ಮುಖಾಂತರ ಆ ಕನ್ನಡ ಸಾಹಿತ್ಯ, ಕರ್ನಾಟಕ ಸಂಗೀತಕ್ಕೆ ಮೌಖಿಕ ಕೊಡುಗೆ ನೀಡ್ತಾ ಹೋಗಿ ಆ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರಿತಾ ಹೋಗ್ತೀವಿ. ಯಾರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರಿತಾ ಹೋಗ್ತವಪ್ಪ ಅಂದ್ರೆ ಪುರಂದರದಾಸರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತಂದು ಕರಿತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗ್ತೀವಿ. ಆ ಪುರಂದರದಾಸರು ತಮ್ಮ ಒಂದು ಸಂಕೀರ್ತನೆಗಳಲ್ಲಿ ಮುಖ್ಯವಾಗಿ ವೈಷ್ಣವ ಭಕ್ತಿ ಮತ್ತು ಪಾರಮ್ಯ ಪ್ರಪತ್ತಿಯ ಜೊತೆಗೆ ಸಾಮಾಜಿಕ ಕಳಕಳಿ, ಡಾಂಬಿಕ ಭಕ್ತಿ, ವಿಡಂಬನೆ, ಜೀವನ ತತ್ವಗಳ ಕುರಿತಾಗಿ ಅಭಿವ್ಯಕ್ತಿಪಡಿಸಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಅವರೊಂದು ಕೀರ್ತನೆಯೊಳಗೆ ಮುಖ್ಯವಾಗಿ ಯಾವ ಅಂಶಗಳನ್ನು ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ವೈಷ್ಣವ ಭಕ್ತಿ ನೋಡ್ತಾ ಹೋಗ್ತೀವಿ, ಆ ಒಂದು ಸಾಮಾಜಿಕ ಕಳಕಳಿಯ ಬಗ್ಗೆ ನೋಡ್ತಾ ಹೋಗ್ತೀವಿ, ಆ ಡಾಂಬಿಕ ಭಕ್ತಿ, ವಿಡಂಬನೆ ಬಗ್ಗೆ, ಜೊತೆಗೆ ಜೀವನ ಒಂದು ತತ್ವಗಳ ಕುರಿತಾಗಿ ಈ ಒಂದು ಕೀರ್ತನೆಗಳೊಳಗೆ ನೋಡ್ತಾ ಹೋಗ್ತೀವಿ. ಅವರು ಜಾತಿ ಮತಗಳನ್ನು ಖಂಡಿಸ್ತಾ ಹೋಗ್ತಾರೆ, ಯಜ್ಞ ಯಾಗಗಳನ್ನು ತಿರಸ್ಕಾರ ಮಾಡ್ತಾ ಹೋಗ್ತಾರೆ, ಮೂಢನಂಬಿಕೆಗಳನ್ನು ಅಲ್ಲಿಗೆಳ್ತಾ ಹೋಗ್ತಾರೆ. ಆ ತೋರಿಕೆಯ ಭಕ್ತಿಯನ್ನು ತಿರಸ್ಕರಿಸಿದ ಅವರು ಆಂತರಿಕ ಹುಡುಕಾಟಕ್ಕೆ, ಆತ್ಮಶೋಧನೆಗಾಗಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತಾರೆ. ಅಂತರಂಗ ಶುದ್ಧಿಯಾಗದೆ ಬಹಿರಂಗ ಶುದ್ಧಿ ವ್ಯರ್ಥವಂತಂದು ತಿಳಿಸ್ತಾ ಹೋಗ್ತಾರೆ. ಅಂತರಂಗದ ಶುದ್ಧಿ ಆಗದೆ ಬಹಿರಂಗ ಶುದ್ಧಿ ವ್ಯರ್ಥ ಅಂತಂದು ತಿಳಿಸ್ತಾವೆ. ಅಂದರೆ ಮನುಷ್ಯನೊಳಗೆ ಮನುಷ್ಯನೊಳಗೆ ಶುದ್ಧಿ ಇತ್ತಪ್ಪ ಅಂದ್ರೆ ಬಹಿರಂಗ ಶುದ್ಧ ಅಂತರಂಗ ಶುದ್ಧ ಆಗದೆ ಹೋದ್ರೂ ಕೂಡ ಬಹಿರಂಗ ಶುದ್ಧ ವ್ಯರ್ಥ ಅಂತಂದು ತಿಳಿಸ್ತಾ ಹೋಗ್ತದೆ. ಮನವ ತೊಳೆಯದೆ ಮಲವ ತೊಳೆಯೋದರಿಂದ ಏನು ಪ್ರಯೋಜನ ಅಂತ ಪ್ರಶ್ನೆ ಮಾಡ್ತಾ ಇರ್ತಾರೆ. ಅಂದರೆ ಮನಸ್ಸನ್ನು ತೊಳೆಯದೆ ಹೋದರೆ ಆ ಮಲ ತೊಳೆದ್ರಿಂದ ಏನು ಪ್ರಯೋಜನ ಅಂತಂದು ಮನುಷ್ಯನಿಗೆ ಪ್ರಶ್ನೆಯನ್ನು ಆಗ್ತಾ ಹೋಗ್ತಾರೆ. ಆ ನೀರಿನಲ್ಲಿ ಕುಳಿತು ಧ್ಯಾನ ಮಾಡುವ ಡಾಂಬಿಕರನ್ನು ಆ ಪಕ್ಷಿಗಳಿಗೆ ಹೋಲಿಸ್ತಾರೆ. ಅಂದರೆ ಆ ನೀರಿನಲ್ಲಿ ಕುಳಿತು ಧ್ಯಾನ ಮಾಡುವಂಥ ಡಾಂಬಿಕ ಭಕ್ತರನ್ನು ಆ ಪಕ್ಷಿಗಳಿಗೆ ಹೋಲಿಸ್ತಾ ಹೋಗ್ತಾರೆ. ಆ ಮನದಲ್ಲಿ ದೃಢಭಕ್ತಿ ಇಲ್ಲದೆ ಆ ತನುವ ನೀರೊಳಗುತ್ತದೆ ವ್ಯರ್ಥವೆಂದು ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಅಂತ ಆ ಒಂದು ನೀರಿನಲ್ಲಿ ಕುಳಿತು ಧ್ಯಾನ ಮಾಡುವಂಥ ಡಾಂಬಿಕರನ್ನು ಕುರಿತು ಏನು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ಮನದಲ್ಲಿ ದೃಢಭಕ್ತಿ ಇಲ್ಲದೆ ತನುವ ನೀರೊಳಗತ್ತುವುದು ವ್ಯರ್ಥವೆಂದು ಹೇಳ್ತಾ ಹೋಗ್ತಾರೆ. ಅಂದ್ರೆ ಮನದಲ್ಲಿ ದೃಢಭಕ್ತಿ ಇಲ್ಲದೆ ತನುವ ನೀರೊಳಗತ್ತುವುದು ವ್ಯರ್ಥವೆಂದು ಹೇಳ್ತಾ ಹೋಗ್ತಾರೆ. ಅಂದರೆ ಯಾರು? ಪುರಂದರದಾಸರು ಹೇಳ್ತಾ ಹೋಗ್ತಾರೆ. ಜೊತೆಗೆ ಇನ್ನೊಂದು ಮುಖ್ಯವಾದಂಥ ಮಾತು ಹೇಳ್ತಾ ಹೋಗ್ತಾರೆ. ಈಸಬೇಕು ಇದ್ದು ಜಯಿಸಬೇಕು, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಬೇಡ ಹುಚ್ಚಪ್ಪಗಳೇನಂತಂದು ಜೀವನದ ಒಂದು ತತ್ವಜ್ಞಾನವನ್ನು ನೀಡಿ ಪೌರುಷವಾದವನ್ನು ಹಾಸುಹೊಕ್ಕಾಗಿಸಿ ಎಲ್ಲರ ಒಂದು ಮನೆಗಳಲ್ಲಿ ಬಿತ್ತಿ ಬೆಳೆಸ್ತಾ ಹೋಗ್ತಾರೆ. ಆ ಪುರಂದರರ ಒಂದೊಂದು ಸಂಕೀರ್ತನೆಯು ಆ ಮನುಜ ಕುಲಕ್ಕೆ ಜ್ಞಾನ ದೀಪಿಗೆಯಾಗಿ ಆ ಮನುಷ್ಯನ ಒಂದು ಬದುಕನ್ನು ಸಾರ್ಥಕವಾಗಿಸುವಂಥ ಆ ಒಂದು ಬತ್ತದ ಸೆಲೆ ಆಗ್ತಾ ಹೋಗ್ತೈತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಆ ಒಂದು ಕೀರ್ತನೆಯೊಳಗೆ ಆ ಮನುಷ್ಯನ ಒಂದು ಕುಲಕ್ಕೆ ಜ್ಞಾನದ ಒಂದು ಬೆಳಕಾಗಿ ಆ ಮನುಷ್ಯನ ಬದುಕನ್ನು ಸಾರ್ಥಕಪಡಿಸುವಂಥ ಯಾವತ್ತಿಗೂ ಭತ್ತದ ನದಿ ಅಂತ ಕರಿತಾ ಹೋಗ್ತಲ್ಲ, ಆ ಭತ್ತದ ಸೆಲೆಯಂತೆ ಇವರ ಒಂದು ಕೀರ್ತನೆಯನ್ನು ಕಾಣ್ತಾ ಹೋಗ್ತೀವಿ. ಅವರ ಒಂದು ಜ್ಞಾನದ ಈ ಭಂಡಾರವೆಲ್ಲ ಆ ಕನ್ನಡದ ಪುರಂದರ ಉಪನಿಷತ್ತಾಗಿ ದಾಸರೆಂದರೆ ಪುರಂದರದಾಸರಯ್ಯ ಎಂಬಂಥ ಖ್ಯಾತಿಗೆ ಕಾರಣವೂ ಆಗೋದನ್ನು ಈ ಒಂದು ಅಂಶದೊಳಗೆ ಕಾಣ್ತಾ ಹೋಗ್ತೀವಿ. ಅಂದರೆ ಒಟ್ಟಾರೆಯಾಗಿ ಇವರೊಂದು ಸಂಕೀರ್ತನೆಗಳು ಆ ಒಂದು ಸಾಮಾಜಿಕ ಕಳಕಳಿಯಿಂದ, ಆ ಭಕ್ತಿಯ ವಿಡಂಬನೆಯಿಂದ, ಜೊತೆಗೆ ವೈಷ್ಣವ ಭಕ್ತಿಯ ಬಗ್ಗೆ ಹಲವಾರು ಮತ್ತು ಮುಖ್ಯವಾದ ಅಂಶಗಳನ್ನು ಇವರು ತಿಳಿಸ್ತಾ ಹೋಗ್ತಾರೆ. ಮುಖ್ಯವಾಗಿ ಈ ಒಂದು ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ವ್ಯಾಸರಾಯರಿಂದ ಪ್ರಶಂಸೆಗೆ ಒಳಪಟ್ಟ ದಾಸರು ಯಾರಂದರೆ ಪುರಂದರದಾಸರನ್ನು ನೋಡ್ತಾ ಹೋಗ್ತೀವಿ. ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಯಾರತ್ತ ನೋಡೋದಾದ್ರೆ ಈ ಒಂದು ಪುರಂದರದಾಸರನ್ನು ನೋಡ್ತಾ ಹೋಗ್ತೀವಿ. ಇವರೊಂದು ಪುರಂದರದಾಸರು ಕೆಲವೊಂದು ವಾಕ್ಯಗಳನ್ನು ಕೊಡ್ತಾ ಹೋಗ್ತಾರೆ.
ಈ ಸಭೆಯು ಇತ್ತು ಜಯಿಸಬೇಕು ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಬೇಡಿ ಉಚ್ಚಪ್ಪಗಳೇ. ಇದೇ ಒಂದು ಯಾರ ಮಾತು ಅಂತ ಕೇಳ್ತಾ ಹೋಗ್ತಾರೆ. ಅಂತರಂಗ ಶುದ್ಧಿ ಆಗದೆ ಬಹಿರಂಗ ಶುದ್ಧಿ ವ್ಯರ್ಥ, ಮಲವ ತೊಳೆಯದಿಂದ ಏನು ಪ್ರಯೋಜನ. ಮತ್ತು ಇದೇ ರೀತಿ ಇಂಥ ಒಂದು ಪ್ರಶ್ನೆಗಳನ್ನು ಕಾಣ್ತಾ ಹೋಗ್ತೀವಿ. ಇದು ಪುರಂದರ ದಾಸರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಆಗ್ತದೆ. ಮುಂದುವರೆದು ನೋಡ್ತಾ ಹೋಗ್ತೀವಿ. ಕನಕದಾಸರ ಬಗ್ಗೆ ಮಾಹಿತಿಯನ್ನು ಕಾಣ್ತಾ ಹೋಗ್ತೀವಿ. ಇಷ್ಟು ಕ್ಷಮೆಯಲ್ಲಿ ಇಲ್ಲಿ ಫೋಟೋ ಇದು ಆ ಪೇಜಿನ ಏನು ನೇರವಾಗಿ 9ನೇ ತರಗತಿಯ ಒಂದು ಪಠ್ಯಪುಸ್ತಕದ ನೇರ ಒಂದು ಚರ್ಚೆಯನ್ನು ಮಾಡೋದ್ರಿಂದ ಇಲ್ಲಿ ಪುಟಗಳು ಮತ್ತು ಅರ್ಧ ಪೇಜ್ ಕ್ಷಮೆ ಇರಲಿ ಅಂತ ಕೇಳ್ತವೆ. ಈ ಒಂದು ಪೇಜಿಗೆ ನಂತರದಲ್ಲಿ ನೋಡ್ತಾ ಹೋಗ್ತೀವಿ. ಕನಕದಾಸರು ಯಾರಪ್ಪ ಅಂದರೆ ಈ ಒಂದು ಬಾಡ ಮತ್ತು ಬಂಕಾಪುರ ಸ್ಥಳೀಯ ನಾಯಕನಾಗಿದ್ದಂಥ ಈ ಕನಕರು ಆ ಚಿಕ್ಕಂದಿನಿಂದಲೇ ಯುದ್ಧ ಪ್ರವೀಣರಾಗಿರ್ತಾರೆ. ಅಂದ್ರೆ ಈ ಒಂದು ಬಾಡ ಮತ್ತು ಬಂಕಾಪುರದ ಒಂದು ಸ್ಥಳೀಯ ನಾಯಕರು ಯಾರಪ್ಪ ಅಂದರೆ ಈ ಕನಕದಾಸರಾಗಿರ್ತಾರೆ. ಈ ಕನಕದಾಸರು ಯುದ್ಧದಲ್ಲಿ ಆ ಪ್ರವೀಣರಾಗಿರೋದು ಕಾಣ್ತಾ ಹೋಗ್ತೀವಿ. ಒಮ್ಮೆ ಯುದ್ಧ ರಂಗದಲ್ಲಿ ತೀವ್ರವಾಗಿ ಗಾಯಗೊಂಡ ಇವರು ಆ ಕನಕರು ಅಧಿಕಾರದ ಮತ್ತು ಒಟ್ಟಾರೆ ಬದುಕಿನ ಅನಿಶ್ಚಿತತೆಯ ಬಗೆಗೆ ಜಿಗುಪ್ಸೆಯನ್ನು ತಳೆದು ಆ ಲೌಕಿಕ ಜೀವನವನ್ನು, ಲೌಕಿಕ ಸುಖವನ್ನು ತ್ಯಜಿಸಿ ದಾಸ ಮಾರ್ಗವನ್ನು ಅನುಸರಿಸಿ ಆ ಕನಕದಾಸರು ಆಗೋದನ್ನು ಕನಕದಾಸರು ಆದರು ಅಂತಂದು ಪ್ರತೀತಿ ಐತಿ. ಅಂದ್ರೆ ಈ ಕನಕದಾಸರು ಯಾವ ರೀತಿ ಆಗ್ತಾ ಹೋಗ್ತಾರಪ್ಪ ಅಂದ್ರೆ ಒಮ್ಮೆ ಯುದ್ಧ ರಂಗದಲ್ಲಿ ಏನಾಗ್ತಾ ಇರ್ತಪ್ಪ ಅಂದ್ರೆ ತೀವ್ರವಾಗಿ ಗಾಯಗೊಳ್ತಾ ಹೋಗ್ತಾರೆ. ಆ ಒಂದು ಗಾಯಗೊಂಡಂಥ ಸಂದರ್ಭದಲ್ಲಿ ಆ ಕನಕದಾಸರು ಏನಾಗ್ತಾರಪ್ಪ ಅಂದ್ರೆ ಅಧಿಕಾರ ಮತ್ತು ಒಟ್ಟಾರೆ ಬದುಕಿನ ಅನಿಶ್ಚಿತತೆ ಬಗೆಗೆ ಆ ಜಿಗುಪ್ಸೆಯನ್ನು ತಳ್ಕೊಂಡು ಆ ಲೌಕಿಕ ಸುಖವನ್ನು ತ್ಯಜಿಸಿ ದಾಸ ಮಾರ್ಗವನ್ನು ಅನುಸರಿಸ್ತಾ ಹೋಗಿ ಕನಕದಾಸರಾದರಂತಂದು ಪ್ರತೀತಿಯನ್ನು ಕಾಣ್ತಾ ಹೋಗ್ತೀವಿ. ಒಬ್ಬ ಭಕ್ತಿ ಆ ಸಂತರಾಗಿ ಕನಕದಾಸರು ಅಂದಿನ ಸಮಾಜದಲ್ಲಿದ್ದಂಥ ಮೇಲು ಕೀಳು, ಉಚ್ಚ ನೀಚ ಪರಿಭಾವನೆಯನ್ನು ಹೋಗಲಾಡಿಸಲು ಹೋರಾಟವನ್ನು ಮಾಡ್ತಾ ಹೋಗ್ತಾರೆ. ಆ ಡಾಂಬಿಕ ಭಕ್ತಿಯನ್ನು ತೆಗಳ್ತಾ ಹೋಗ್ತಾರೆ. ಆ ನೀಚ ಮಾರ್ಗದಿಂದ ಬಂದಂಥ ಜನರ ದೈವ ಸಾನ್ನಿಧ್ಯವನ್ನು ಪಡೆಯಬಹುದೆಂದು ಬೋಧಿಸ್ತಾ ಹೋಗ್ತಾರೆ. ಆ ಭಕ್ತಿ ಮಾರ್ಗದ ಒಂದು ಸರಳತೆಯನ್ನು ತೋರಿಸ್ತಾ ಹೋಗ್ತಾರೆ. ಮುಖ್ಯವಾಗಿ ಆ ದೈವ ಸಾಕ್ಷಾತ್ಕಾರಕ್ಕೆ ಉತ್ತಮ ಜಾತಿಯಲ್ಲಿ ಹುಟ್ಟಿರಬೇಕೆನ್ನುವ ಅರ್ಹತೆಯನ್ನು ಪ್ರತಿಪಾದಿಸುತ್ತಾ ಆ ಪುರೋಹಿತ ವರ್ಗಗಳನ್ನು ತಮ್ಮ ಕೀರ್ತನೆಗಳ ಮೂಲಕ ಒಡೆದು ಹಾಕ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ದೈವ ಸಾಕ್ಷಾತ್ಕಾರಕ್ಕೆ ಉತ್ತಮ ಜಾತಿಯಲ್ಲಿ ಹುಟ್ಟಿರಬೇಕೆನ್ನುವಂಥ ಅರ್ಹತೆಯನ್ನು ಇವರು ಪ್ರತಿಪಾದನೆ ಅಂದ್ರೆ ಆ ಒಂದು ಪುರೋಹಿತರ ಒಂದು ವರ್ಗಗಳನ್ನು ತಮ್ಮ ಒಂದು ಕೀರ್ತನೆಗಳ ಮೂಲಕ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಒಡೆದು ಹಾಕ್ತಾ ಹೋಗ್ತಾರೆ. ಕನಕದಾಸರು ಒಬ್ಬ ಭಕ್ತ ಕವಿಯಾಗಿದ್ದು ಅಸಂಖ್ಯ ಸಂಕೀರ್ತನೆಗಳ ಜೊತೆಗೆ ಅನೇಕ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡ್ತಾ ಹೋಗ್ತಾರೆ. ಇವರ ಒಂದು ಮೋಹನ ತರಂಗಿಣಿ ನೋಡ್ತಾ ಹೋಗ್ತೀವಿ, ನಳಚರಿತ್ರೆ, ರಾಮಧ್ಯಾನ ಚರಿತ್ರೆ, ಹರಿಭಕ್ತ ಸಾರ ಅಂತ ನೋಡ್ತಾ ಹೋಗ್ತೀವಿ. ಯಾರು ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧ್ಯಾನ ಚರಿತ್ರೆ ಮತ್ತು ಹರಿಭಕ್ತ ಸಾರ. ಮನೋಹರ ಅಂತ ನೆನಪಿಟ್ಟೆ ಅಂದರೆ ಈ ಒಂದು ಕನಕದಾಸರ ಕೃತಿಗಳನ್ನು ನೆನಪಿಟ್ಟಬಹುದು. ಏನು ಮನೋಹರ, ಯಾವುದು ಮನೋಹರ ಅಂತ ನೆನಪಿಟ್ಟಬೇಕು. ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತ ಸಾರ, ರಾಮಧ್ಯಾನ ಚರಿತ್ರೆ, ಇವು 4 ಒಂದು ಕೃತಿಗಳನ್ನು ಕನಕದಾಸರ ಒಂದು ಈಸಿ ನೆನಪಿಟ್ಟೋಕೆ ಟ್ರಿಕ್ಸ್. ಮನೋಹರ ಅಂತ ನೆನಪಿಟ್ಟರು. ಅಂದ್ರೆ ಮೋಹನ ತರಂಗಿಣಿ, ಅಂದ್ರೆ ನಳಚರಿತ್ರೆ, ಅಂದ್ರೆ ಹರಿಭಕ್ತ ಸಾರ, ಅಂದ್ರೆ ರಾಮಧ್ಯಾನ ಚರಿತ್ರೆಯನ್ನು ಕಾಣ್ತಾ ಹೋಗ್ತೀವಿ. ಇದು ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ ಕನಕದಾಸರವನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಪ್ರಶ್ನಾ ದೃಷ್ಟಿಯಿಂದ ಇವರ ಒಂದು ನೇರವಾಗಿ ಇವರೊಂದು ಏನು ಕೃತಿಗಳ ಮೇಲೆ ಇವರೊಂದು ಪ್ರಶ್ನೆಗಳನ್ನು ಕಾಣ್ತಾ ಹೋಗ್ತೀವಿ. ಯಾವುದು ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತ ಸಾರ ಮತ್ತು ರಾಮಧ್ಯಾನ ಚರಿತ್ರೆಯನ್ನು ನೋಡ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಪುರಂದರ ದಾಸರು ಮತ್ತು ಕನಕದಾಸರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.